ತೋಟಗಾರಿಕೆ ಹಾಗೂ ಕೃಷಿ ಇಲಾಖೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ 2 ದಿನಗಳ ಕಾಲ ಉತ್ತರ ಕನ್ನಡದ ಶಿರಸಿಯಲ್ಲಿ ಆಯೋಜಿಸಿರುವ ಹಲಸಿನ ಮೇಳಕ್ಕೆ ನಿನ್ನೆ ಶಾಸಕ ಭೀಮಣ್ಣ ನಾಯ್ಕ ಚಾಲನೆ ನೀಡಿದರು. ಈ ವೇಳೆ ವೃಕ್ಷ ಲಕ್ಷ ಆಂದೋಲನದ ಅನಂತ ಹೆಗಡೆ ಆಶೀಸರ, ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕ ಡಿಪಿ ಸತೀಶ್ ಮತ್ತಿತರರು ಉಪಸ್ಥಿತರಿದ್ದರು. ಮೇಳದಲ್ಲಿ ಹಲಸಿನ ಹಣ್ಣಿನಿಂದ ತಯಾರಿಸಿದ ಬಗೆ ಬಗೆಯ ಖಾದ್ಯಗಳ ಮಾರಾಟ ಹಾಗೂ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. ಶಾಸಕ ಭೀಮಣ್ಣ ಮಲೆನಾಡು ಪ್ರದೇಶದಲ್ಲಿ ಅಡಿಕೆ, ಕಾಳುಮೆಣಸು, ಏಲಕ್ಕಿ ಪ್ರಮುಖ ಬೆಳೆಗಳಾಗಿವೆ. ಇತ್ತೀಚಿನ ದಿನಗಳಲ್ಲಿ ಬೆಳೆಗಳಿಗೆ ರೋಗ ಬಾಧೆ ಹೆಚ್ಚಾಗಿದ್ದು ರೈತರಿಗೆ ಆರ್ಥಿಕ ಸಂಕಷ್ಟವನ್ನುಂಟು ಮಾಡಿದೆ. ಇದರಿಂದಾಗಿ ಸರ್ಕಾರ ರೈತರ ಕೃಷಿ ಉತ್ಪನ್ನಗಳನ್ನು ಉತ್ತಮ ಬೆಲೆಗೆ ಕೊಂಡು ಮೌಲ್ಯವರ್ಧನೆ ಮಾಡಿ ಮಾರುಕಟ್ಟೆಗೆ ಪರಿಚಯಿಸಲಾಗುತ್ತಿದೆ. ಇದರಿಂದ ರೈತರಿಗೆ ಬೆಂಬಲ ಬೆಲೆ ನೀಡಲು ಸಾಧ್ಯವಾಗುತ್ತಿದೆ ಎಂದು ಹೇಳಿದರು. ಸಾಲಿನಲ್ಲಿ ಈ ಹಸಿನಕಾಯಿಯಲ್ಲಿ ಮಾಡಿದಂತ ಆಹಾರ ಧಾನ್ಯ ಕೂಡ ಸೇರಿಸಬೇಕು ಅನ್ನೋದು, ಅದರ ಎಲ್ಲ ಜನರು ಕೂಡ ಅದನ್ನ ಪಡೆಯಬೇಕು, ಅದನ್ನು ಉಪಯೋಗ ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ. ಅನಂತ ಹೆಗಡೆ ಆಶೀಸರ, ಹಲಸಿನ ಮೇಳವನ್ನು ಮತ್ತಷ್ಟು ಯಶಸ್ವಿಯಾಗಿ ನಡೆಸಲು ಸರ್ಕಾರದ ಬೆಂಬಲ ಅಗತ್ಯ. ಮೇಳ ಕೇವಲ ಪ್ರದರ್ಶನಕ್ಕೆ ಸೀಮಿತವಾಗದೆ ಅದರ ಪ್ರಗತಿಯ ದಾಖಲೀಕರಣ ಆಗಬೇಕಿದೆ ಎಂದು ಅಭಿಪ್ರಾಯಪಟ್ಟರು. ಮಾಹಿತಿ ವಿನಿಮಯ ಇವತ್ತು ಹಣ್ಣಿನ ಗಿಡಗಳಷ್ಟೇ ಅಲ್ಲ, ಹೂವಿನ ಗಿಡಗಳಂತೂ ನೀವು ವಿನಿಮಯ ಮಾಡ್ತಾ ಇದ್ದೀರಿ. ಡಿಪಿ ಸತೀಶ್, ಹಲಸಿನ ಹಣ್ಣು ಅಪಾರ ಪೌಷ್ಟಿಕಾಂಶ ಒಳಗೊಂಡಿದೆ. ಇತ್ತೀಚೆಗೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಸಸ್ಯಾಹಾರದ ಸಂಸ್ಕೃತಿ ಹೆಚ್ಚುತ್ತಿದ್ದು ಮಾಂಸಕ್ಕೆ ಪರ್ಯಾಯವಾಗಿ ಹಲಸಿನಕಾಯಿಯ ಬಳಕೆ ಹೆಚ್ಚುತ್ತಿದೆ. ಇದನ್ನು ಗಮನದಲ್ಲಿಟ್ಟುಕೊಂಡು ಹಲಸಿನ ತೋಟ ನಿರ್ಮಾಣಕ್ಕೆ ಸಹಾಯಧನ ನೀಡಲಾಗುತ್ತಿದೆ ಎಂದರು. ಹೊಸದಾಗಿ ತೋಟ ಮಾಡೋದಿದ್ರೆ ಒಂದು ಹೆಕ್ಟೇರ್ಗೆ 20,000 ರೂಪಾಯಿ ಸಹಾಯಧನ ಇದೆ. ನಮ್ಮ ನರೇಗಾ ಯೋಜನೆಯಲ್ಲಿ ಯಾರು ಅರ್ಹರಿದ್ದಾರೆ ಅವರಿಗೆ ಒಂದು ಹೆಕ್ಟೇರ್ಗೆ ಸುಮಾರು 50,000ರಷ್ಟು ಕೂಲಿ ಮತ್ತು ಸಾಮಗ್ರಿ ವೆಚ್ಚ ಕೊಡೋದಕ್ಕೆ ಅವಕಾಶ ಇದೆ. ದೂರದರ್ಶನದೊಂದಿಗೆ ಮೇಳಕ್ಕೆ ಭೇಟಿ ನೀಡಿದ್ದ ಗ್ರಾಹಕ ಸುರೇಶ್ ಹೆಗಡೆ ಹಕ್ಕಿಮನೆ, ಹಲಸಿನ ಮೇಳವನ್ನು ಉತ್ತಮವಾಗಿ ಆಯೋಜಿಸಲಾಗಿದ್ದು ರೈತರಿಗೆ ಉಪಯುಕ್ತವಾಗಿದೆ. ಹಲಸಿನ ಮೌಲ್ಯವರ್ಧನೆಯೊಂದಿಗೆ ರೈತರು ಹೆಚ್ಚಿನ ಲಾಭ ಗಳಿಸಬಹುದಾಗಿದೆ ಎಂದು ತಿಳಿಸಿದರು. ಇಲ್ಲಿ ಮಾರಾಟಕ್ಕೆ ಇವೆ. ಈ ಗಮನದ ಬಗ್ಗೆ ಇರಬಹುದು, ಸಾಕಷ್ಟು ರೀತಿಯ ಹಲಸುಗಳ ತಳಿಗಳು ಇಲ್ಲಿ ಸಿಗ್ತವೆ. ಇದನ್ನು ರೈತಾಪಿ ವರ್ಗ ತೆಗೆದುಕೊಂಡು ಹೋಗಿ ಮೌಲ್ಯವರ್ಧನೆಯನ್ನು ಮಾಡಿ ಹಣವನ್ನು ಗಳಿಸುವಂತ ಕ್ರಿಯೆಯಲ್ಲೂ ಕೂಡ ತೊಡಗಬಹುದು. ಮತ್ತೋರ್ವ ಗ್ರಾಹಕಿ ಶೋಭಾ ಭಟ್, ಹಲಸಿನಿಂದ ತಯಾರಿಸಲಾದ ವಿವಿಧ ಖಾದ್ಯಗಳು ಆಕರ್ಷಿಸುವಂತಿವೆ. ವರ್ಷದಿಂದ ವರ್ಷಕ್ಕೆ ಮೇಳವನ್ನು ಉತ್ತಮವಾಗಿ ಆಯೋಜಿಸುತ್ತಾ ಬರಲಾಗಿದೆ. ಮೇಳದಲ್ಲಿ ಭಾಗಿಯಾಗಿರುವುದಕ್ಕೆ ಸಂತಸವಿದೆ ಎಂದು ತಿಳಿಸಿದರು. ಈ ಕದಂಬದಲ್ಲಿ ಈ ರೀತಿಯ ಫುಡ್ ಎಲ್ಲ ಮಾಡ್ಕೊಂಡು ಮಾರಾಟಕ್ಕೂ ಕೂಡ ನಾವು ಒಂದು ಉದ್ಯೋಗವನ್ನು ಇಲ್ಲಿ ಮಾಡ್ಕೊತಾ ಇದ್ದಾರೆ. ಕೆಲವಷ್ಟು ಹೆಂಗಸರು ತುಂಬಾ ಎಲ್ಲರಿಗೂ ಕೂಡ ಉಪಯುಕ್ತವಾಗ್ತಾ ಇದೆ. ವ್ಯಾಪಾರಿ ಶಂಕರ್ ಭಟ್, ಮೇಳದಲ್ಲಿ ಹಲಸಿನಿಂದ ತಯಾರಾದ 10 ಬಗೆಯ ಖಾದ್ಯಗಳನ್ನು ಮಾರಾಟಕ್ಕೆ ಇರಿಸಲಾಗಿದೆ. ಇದು ಗ್ರಾಹಕರನ್ನು ಆಕರ್ಷಿಸುವಲ್ಲಿ ಸಹಕಾರಿಯಾಗಿದೆ ಎಂದು ಹೇಳಿದರು. ಭಾಗವಹಿಸ್ತಾ ಇದ್ದೇನೆ. ಈ ಹಲಸಿನ ಮೇಳದಲ್ಲಿ ನಾನು ಚಿಪ್ಸು, ಹಪ್ಪಳ, ಚಕ್ಕುಲಿ, ಹಾಗೆ ಬರ್ಫಿ, ಕಡುಬು, ಆನಂತರ ಬೋಂಡಾ ಬನ್ಸುಗಳನ್ನು ಮಾಡ್ತಾ ಇದ್ದೇನೆ.